ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೇನು ಗೊತ್ತಾ, ತುಂಬ ವರ್ಷದ ನಂತರ ಒಂದು ಐಟಮ್ ಮಾಡ್ತಾ ಇದ್ದೀನಿ. ನನ್ನ ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮ ಮಾಡಿಕೊಡ್ತಾಯಿದ್ರು. ನನಗೆ ತುಂಬ ಇಷ್ಟ. ನಮ್ಮ ಮನೆಯಲ್ಲಿ ಇಷ್ಟಪಡ್ತಾರೋ ಇಲ್ವೋ ಗೊತ್ತಿಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಏನು ಅಂತಂದರೆ, ಇಲ್ಲಿ ಸಿಗತ್ತೆ ತೊಗರಿ ಕಾಳು ಅಂತಾರೆ ಇಲ್ಲಿ ಅಲ್ವಾ. ಅದು ಹಸಿದು, ಅದರದ್ದು ಒಣಗಿರೋದು ನಮ್ಮೂರಲ್ಲಿ ಎಲ್ಲ ಕಡೆನೂ ಸಿಗಲ್ಲ. ಈ ಕಡೆ ಕಾಸರಗೋಡು, ಕಣ್ಣೂರು ಆ ಸೈಡಲ್ಲಿ ಸಿಗತ್ತೆ. ಈ ಥರ ಇರುತ್ತೆ, ನೋಡೋಕ್ಕೆ ಅಲಸಂದೆ ಕಾಳು ಥರನೇ ಇರುತ್ತೆ. ಅಲಸಂದೆ ಕಾಳು ಥರ ಇರುತ್ತೆ ನೋಡೋಕ್ಕೆ. ತೋರಿಸ್ತೀನಿ ನಿಮಗೆ ಕರೆಕ್ಟಾಗಿ. ಇದು ಕವರ್ ಒಳಗಡೆ ಇರೋದಕ್ಕೆ ನಿಮ್ಗೆ ಅಷ್ಟು ಗೊತ್ತಾಗಲ್ಲ. ನೋಡಿ, ಕಾಣಿಸ್ತಾ ಇರಬೇಕು. ಇದು ಆ್ಯಕ್ಚುಲಿ ಇದು ಹೆಂಗೆ ಮಾಡುತ್ತೆ ಅಂತಂದರೆ, ಹುರಿದ್ಬಿಟ್ಟು ಆಮೇಲೆ ಚೆನ್ನಾಗಿ ಹುರ್ಕೊಂಡು ಆಮೇಲೆ ನೀರಲ್ಲಿ ತೊಳೆದು ಬೇಯಿಸ್ಬಿಟ್ಟು ಮಾಡ್ತೀವಿ. ಆದರೆ ಇವಾಗ ಹೆಂಗೆ ಗೊತ್ತಾ, ತುಂಬ ಬೇಯಬೇಕು ಇದು. ಆ ಥರ ಹುರ್ಕೊಂಡು ಮಾಡಿದ್ರೆ ಬೆಂದಿಲ್ಲ ಅಂದರೆ ಏನು ಮಾಡೋದು ಅಂತ ನೆನೆ ನೈಟೇ ನೆನೆ ಹಾಕಿದ್ದೀನಿ. ನೆನೆ ಹಾಕ್ಬಿಟ್ಟು ಆಲ್ರೆಡಿ ತೊಳೆದು ಕುಕ್ಕರ್ಗೆ ಹಾಕಿ ಇಟ್ಟಿದ್ದೀನಿ. ಬನ್ನಿ, ತುಂಬ ಮಸಾಲೆಗಳೆಲ್ಲ ರುಬ್ಕೊಂಡು ಆ ಥರ ಎಲ್ಲ ಮಾಡ್ತಿಲ್ಲ, ಯಾವಾಗಲೂ ಮಾಡೋ ಥರ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಬನ್ನಿ ಯಾವ ಥರ ಮಾಡ್ತಾಯಿದ್ದೀನಿ ಅಂತ ನೋಡೋಣ. ಇನ್ನೊಂದು ಏನು ಅಂತಂದರೆ, ಇದು ನಾನು ಇಲ್ಲೆಲ್ಲ ನೋಡಿದ್ದೀನಿ. ಈಗ ರೇಷನ್ ಐಟಮ್ ಎಲ್ಲ ತರಕ್ಕೆ ಹೋಗ್ತೀವಲ್ವ, ಆವಾಗ ಎಲ್ಲಾದರೂ ಇದೆಯಾ ಅಂತ. ನಾನು ಇಲ್ಲೆಲ್ಲೂ ಒಣಗಿರೋದು ನೋಡಿಲ್ಲ, ಸಿಗತ್ತೇನೋ ಗೊತ್ತಿಲ್ಲ. ನನಗಿದು ಊರಿಂದ ಯಾರೋ ತಂದು ಕೊಟ್ಟಿರೋದು. ಬನ್ನಿ ಹಿಂಗೆ ಮಾಡೋದು ಅಂತ ನೋಡೋಣ. ನಾನೊಂದು ಪಾತ್ರೆಗೆ ಹಾಕಿ ತೋರಿಸ್ತೀನಿ ಹೆಂಗಿರುತ್ತೆ ಎಂದು. ನೋಡಿ, ಈ ಥರ ಇರುತ್ತೆ. ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಿ ಬ್ಯಾಂಗ್ಳೂರಲ್ಲಿ ಯಾರಿಗಾದ್ರೂ ಸಿಗೋದಾದರೆ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ ಟೇಸ್ಟು. ಅದೇ ಥರ ನಾನಿಲ್ಲಿ ನಿನ್ನೆ ನೈಟೇ ನೆನೆ ಹಾಕ್ಬಿಟ್ಟು ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ. ಫಸ್ಟ್ ಇದು ಏನು ಹಾಕ್ದೇನೆ ಬರೀ ನೀರು ಮಾತ್ರ ಹಾಕಿ ಒಂದು 3-4 ವಿಸ್ಲು ಕೂಗಿಸಿ ನೋಡೋಣ. ಬೆಂದಿದ್ರೆ ಮಿಕ್ಕಿರೋ ಐಟಮ್ಸು ಸೇರಿಸ್ಕೊಂಡು ಸಾರು ಮಾಡ್ಕೊಳ್ಳೋಣ. ಇಲ್ಲಾಂದರೆ ಇನ್ನೊಂದು 2-3 ಸಲ ಕೂಗಿಸ್ಬೇಕು. ಬನ್ನಿ ಇದನ್ನು ಬೇಯಿಸ್ಕೊಳ್ಳೋಣ. ಫಸ್ಟ್ ಬರೀ ನೀರು ಮಾತ್ರ ಹಾಕಿ ಬೇಯಿಸ್ತಾ ಇದ್ದೀನಿ. ಮುಚ್ಚಳ ಮುಚ್ಚಿ 3-4 ವಿಸ್ಲು ಕೂಗಿಸ್ಕೊಂಡು ತೋರಿಸ್ತೀನಿ ಬೆಂದಿದೆಯಾ ಇಲ್ವಾ ಅಂತ. ಬನ್ನಿ ಎಷ್ಟು ತನಕ ಬೆಂದಿದೆ ಅಂತ ನೋಡೋಣ. 5 ವಿಸ್ಲು ನಾನು ಹಾಕಿದ್ದೆ, ಇದಕ್ಕೆ ಚೆನ್ನಾಗಿ ಬೆಂದಿದೆ. ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ಮಿಕ್ಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇರಿಸೋಣ. ಈರುಳ್ಳಿ ಹಾಕ್ತಾಯಿದ್ದೀನಿ, ಒಂದು ಈರುಳ್ಳಿ, ಒಂದು ಟೊಮ್ಯಾಟೊ, ಅರಿಶಿನ ಪುಡಿ, ಖಾರದ ಪುಡಿ, ಖಾರಕ್ಕೆ ತಕ್ಕನಾಗಿ ಖಾರದ ಪುಡಿ ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದ್ರ ಜೊತೆಗೇ ಸ್ವಲ್ಪ ನೀರು ಹಾಕ್ಬಿಟ್ಟು ಇನ್ನೊಂದು 2 ವಿಸಿಲ್ ಕೂಗ್ಸೋಣ. 2-3 ವಿಸಿಲು ನೀರು ಹಾಕ್ಬಿಟ್ಟು ಅದ್ರ ಜೊತೆಗೇ ಸ್ವಲ್ಪ ಎಣ್ಣೆನೂ ಸೇರಿಸ್ತಾ ಇದ್ದೀನಿ. ಈಗ ಮುಚ್ಚಳ ಮುಚ್ಚಿ ಇದನ್ನು ಒಂದು 2-3 ವಿಸಿಲ್ ಕೂಗ್ಸೋಣ. ಅಷ್ಟರಲ್ಲಿ ತೆಂಗಿನಕಾಯಿ ಎಲ್ಲ ರುಬ್ಕೊಂಡು ತರ್ತೀನಿ. ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ, ಅರ್ಧದಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಫಸ್ಟು ತೆಂಗಿನಕಾಯಿನ ಸ್ವಲ್ಪ ಕ್ರಷ್ ಮಾಡ್ಕೊಂಡು ತಂದಿದ್ದೀನಿ. ಇದಕ್ಕೆ ಒಂದು 4 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ. ಬೆಳ್ಳುಳ್ಳಿ ಚಿಕ್ಕದಾಗಿದ್ದಕ್ಕೆ ನಾನು 4 ತೊಗೊಂಡಿದ್ದೀನಿ, ದೊಡ್ಡದಾದರೆ 2 ಸಾಕು. ಆಮೇಲೆ ಸ್ವಲ್ಪ ಪೆಪ್ಪರು, ಒಂಚೂರು. ಇವು ನಾವು ಖಾರದ ಪುಡಿ ಹಾಕಿದ್ದೀವಲ್ವ, ಇದು ಜಾಸ್ತಿ ಹಾಕ್ಬಿಟ್ರೆ ಖಾರ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೆ ಚೂರು ಖಾರದ ಪುಡಿ, ಇದು ಪೆಪ್ಪರ್ ಹಾಕಿದ್ದೀನಿ. ಇದಿಷ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಪೇಸ್ಟ್ ಥರ ರುಬ್ಕೊಂಡು ತರ್ತೀನಿ. ತೆಂಗಿನಕಾಯಿ ಎಲ್ಲ ಪೇಸ್ಟ್ ಥರ ರುಬ್ಕೊಂಡು ತಂದಿದ್ದೀನಿ. ಆಲ್ರೆಡಿ ಅದು ವಿಸಿಲು ಒಂದು 3-4 ವಿಸಿಲ್ ಕೂಗಿಸಿ ತಣ್ಣಗಾಗಕ್ಕೆ ಇಟ್ಟಿದ್ದೀನಿ. ತಣ್ಣಗಾದ್ಮೇಲೆ ಇದನ್ನು ಸೇರಿಸೋಣ. ಇದು ಚೆನ್ನಾಗಿ ಬೆಂದಿದೆ, ಈಗ ರೆಡಿಯಾಗಿದೆ. ಇದರಲ್ಲಿ ಹುಣಸೆ ಹಣ್ಣು ಸೇರಿಸಲ್ಲ, ಅದಕ್ಕೆ ನಾನು ಟೊಮ್ಯಾಟೊ ಸೇರಿಸಿರೋದು.
ನನಗೆ ಸ್ವಲ್ಪ ಲೈಟಾಗಿ ಹುಳಿ ಇರಬೇಕು ಅಂತ. ಆ್ಯಕ್ಚುಲಿ ಟೊಮೆಟೊನೂ ಸೇರಿಸಲ್ಲ ಇದಕ್ಕೆ, ಆದರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಹುಳಿ ಇದ್ರೇ ಎಲ್ಲರೂ ಇಷ್ಟಪಡ್ತಾರೆ, ಅದಕ್ಕೆ ನಾನು ಟೊಮೆಟೊ ಸೇರಿಸಿರೋದು. ಇವಾಗ ಇದಕ್ಕೆ ರುಬ್ಬಿಟ್ಕೊಂಡಿರೋ ತೆಂಗಿನಕಾಯಿದು ಮಿಶ್ರಣ ಸೇರಿಸೋಣ. ತೆಂಗಿನಕಾಯಿದು ಪೇಸ್ಟು ಮಿಕ್ಸಿ ಜಾರ್ ತೊಳ್ಕೊಂಡು ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ. ಇದನ್ನೆಲ್ಲ ಸೇರಿ ಒಂದೊಳ್ಳೆ ಮಿಕ್ಸ್ ಕೊಡೋಣ. ಇದನ್ನೀಗ ಒಲೆ ಮೇಲಿಟ್ಟು ಚೆನ್ನಾಗಿ ಒಂದು ಕುದಿ ಬಂದಮೇಲೆ ಒಂದು ಒಗ್ಗರಣೆ ಕೊಟ್ಟರೆ ರೆಡಿ ಆಗುತ್ತೆ. ಈಗ ಇದನ್ನು ಕುದಿಸೋಣ. ಈಗ ಇದನ್ನು ಒಲೆ ಮೇಲೆ ಇಟ್ಟಿದ್ದೀನಿ, ಚೆನ್ನಾಗಿ ಒಂದು ಕುದಿ ಬರಲಿ. ಇವಾಗ ಇದು ಚೆನ್ನಾಗಿ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಇದನ್ನು ತೆಗೆದಿಟ್ಟು ಇದಕ್ಕೊಂದು ಒಗ್ಗರಣೆ ಹಾಕೋಣ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ, ಸಾಸಿವೆ ಎಲ್ಲ ಸಿಡಿದಿದೆ. ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ, ಕರಿಬೇವಿನ ಸೊಪ್ಪು. ಇವಾಗ ಇದು ಸಾರಿಗೆ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಸಾರು ರೆಡಿ ಆಯಿತು. ಖಾರವಾಗಿ ಚೆನ್ನಾಗಿದೆ ಟೇಸ್ಟು. ನನ್ನ ಚಿಕ್ಕ ವಯಸ್ಸಲ್ಲಿ ತಿಂದಿದ್ದಲ್ವ, ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಎಲ್ರಿಗೂ ಇದನ್ನು ಸಿಗೋದಾದರೆ ಟ್ರೈ ಮಾಡಿ ನೋಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಟೇಸ್ಟ್ ಸಕ್ಕತ್ತಾಗಿದೆ. ಏನಪ್ಪ ಇವಳು ಎಲ್ಲಿ ಮಾಡಿರೋದೆಲ್ಲ ಸಖತ್ತಾಗಿದೆ, ಟೇಸ್ಟ್ ಸೂಪರಾಗಿದೆ ಅಂತ ಹೇಳ್ತಾಳಲ್ವ ಅಂತ ಅಂದ್ಕೋಬೇಡಿ. ಯಾಕೆಂದರೆ ನನ್ನ ಮನಸ್ಸಿಗೆ ತೃಪ್ತಿ ಬಂದಿರೋದು ಮಾತ್ರನೇ ನಾನು ನಿಮಗೆ ಹೇಳೋದು. ಇಲ್ಲಾಂದರೆ ನಾನದು ವಿಡಿಯೋ ಹಾಕೋಕ್ಕೆ ಬರಲ್ಲ. ಚೆನ್ನಾಗಿ ಬಂತು ಅಂದರೆ ನಿಮಗೆ ತೋರಿಸ್ತೀನಿ. ಯಾಕೆಂದರೆ ನನಗೆ ಮಾಡಿರೋದನ್ನೇ ಮಾಡಿ ತಿನ್ನೋಕ್ಕೆ ಇಷ್ಟ ಇಲ್ಲ. ನನಗೆ ಡಿಫ್ರೆಂಟಾಗಿ ಮಾಡೋಕ್ಕಿಷ್ಟ. ಏನೇ ಆದ್ರೂ, ತಿಂಡಿ ಆದರೂ ಅಷ್ಟೇ, ಮಧ್ಯಾಹ್ನ ಊಟದ್ದಾದರೂ ಅಷ್ಟೇ, ನೈಟದಾದ್ರೂ ಅಷ್ಟೇ, ಡಿಫ್ರೆಂಟಾಗಿ ಮಾಡೋಕ್ಕೆ ಇಷ್ಟ. ಯಾಕೆ ನಮ್ಮ ಮನೆಯಲ್ಲಿ ಹೆಂಗೆ ಅಂತಂದರೆ, ಅಯ್ಯೋ ಒಂದೇ ಥರನೇ ಕೇಳ್ತಾರೆ. ಆವಾಗ ನಾನೇನು ಮಾಡ್ತೀನಿ, ಒಂದೊಂದು ಸಲ ನನಗೆ ಅನಿಸಿದ್ರೆ, ನನಗೆ ಮೂಡಿಗೆ ಬಂತು ಅಂತಂದರೆ ನಾನು ಡಿಫ್ರೆಂಟಾಗಿ ಮಾಡ್ತೀನಿ. ಅದನ್ನು ನಿಮಗೆ ತೋರಿಸ್ತೀನಿ ಅಷ್ಟೇ. ಇವಾಗೇನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ, ನಾನು ಏನು ಡೈಲಿ ಮಾಡ್ತಾಯಿದ್ದೀನಿ ಅಂತ ನಿಮ್ಗೆ ಹಾಕ್ತಾಯಿದ್ದೀನಿ ಅಷ್ಟೇ. ಇವತ್ತು ತುಂಬ ವರ್ಷದ ನಂತರ ಮಾಡಿರೋದು. ನನಗೆ ಇವತ್ತು ತೃಪ್ತಿಯಾಗಿ ಊಟ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಇವತ್ತು ಪಲ್ಯ ಏನೂ ಇಲ್ಲ, ತರಕಾರಿ ಏನೂ ತಂದಿಲ್ಲ ಇವತ್ತು, ಅದಕ್ಕೆ ಇವತ್ತು ಪಲ್ಯ ಏನೂ ಮಾಡ್ತಾಯಿಲ್ಲ. ಆದರೆ ನೋಡ್ತೀನಿ, ಹಪ್ಪಳ ತಂದಿಟ್ಟಿರೋದು ಇರಬೇಕು, ಆದರೆ ಹಪ್ಪಳ ಮಾಡ್ತೀನಿ ಅಷ್ಟೇ. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನನ್ನನ್ನು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋ ತನಕ ಬಾಯ್.